ಎಸ್, ಈ ಡಿಲೇ ಸ್ಪ್ರೇ ಅಥವಾ ಸೆಕ್ಸ್ ಜಾಸ್ತಿ ಟೈಮ್ ಮಾಡಲಿಕ್ಕೆ ಸ್ಪ್ರೇ ಯೂಸ್ ಮಾಡ್ತಾರೆ ಅಲ್ವಾ, ಸೊ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ತುಂಬ ಜನ ಇತ್ತೀಚೆಗೆ ಕೇಳ್ತಾ ಇದ್ರಿ. ಸೊ ಇವತ್ತು ಆ ಟಾಪಿಕ್ ಬಗ್ಗೆ ತಿಳಿಸ್ಕೊಡೋಣ ಅಂತ. ಯಾವಾಗ ಯೂಸ್ ಮಾಡಬೇಕು, ಅದು ಎಷ್ಟು ಯೂಸ್ ಮಾಡಬೇಕಂದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು, ಅದು ಯೂಸ್ ಮಾಡೋದ್ರಿಂದ ಏನಾದರೂ ಆಗುತ್ತಾ, ಅಥವಾ ಎಷ್ಟು ಗಂಟೆ ಮುಂಚೆ ತಗೋಬೇಕು ಅಂತ ಈ ಥರದ್ದೆಲ್ಲ ಸುಮಾರು ಕ್ವಶನ್ ಕೇಳಿದ್ರಿ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಯಾರು ಯೂಸ್ ಮಾಡ್ತಾ ಇದ್ದೀರಾ ಡಿಲೇ ಸ್ಪ್ರೇನ, ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಡಿಲೇ ಸ್ಪ್ರೇ ಫಸ್ಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಡ್ತೇನೆ. ಈ ಏನು ವಯಾಗ್ರ ಅನ್ನೋ ಟ್ಯಾಬ್ಲೆಟ್ ಇದೆ, ಸೊ ಇದನ್ನ ಯಾರಿಗೆ ಅದನ್ನ ಜಾಸ್ತಿ ಟೈಮ್ ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಮತ್ತೆ ಜಾಸ್ತಿ ವಯಾಗ್ರ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಯಾರು ಅನ್ಕೋತಾರೆ ಅಲ್ವಾ, ಸೊ ಅವರು ಈ ಸೆಕ್ಸ್ ಸ್ಪ್ರೇನ ಅಂದ್ರೆ ಡಿಲೇ ಸ್ಪ್ರೇಗಳನ್ನ ಯೂಸ್ ಮಾಡ್ತಾರೆ. ಸೊ ಇದು ಸುಮಾರು ಬ್ರ್ಯಾಂಡ್ಗಳಲ್ಲಿ ಇದೆ, ಮತ್ತೆ ಮೆಡಿಕಲ್ ಅಲ್ಲಿ ಸಿಗುತ್ತೆ, ಇದು ಆನ್ಲೈನ್ ಅಲ್ಲೂ ಸಹ ನಿಮಗೆ ಅವೈಲೇಬಲ್ ಇದೆ. ನಿಮ್ಗೆ ಎಲ್ಲಿ ಬೇಕಿದ್ರು ಇದನ್ನ ನೀವು ಪರ್ಚೇಸ್ ಮಾಡಿ. ಹಾಗಿದ್ರೆ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ, ಇದು ಏನು ನಿಮ್ಮ ಶಿಶ್ನ ಇರುತ್ತೆ ಅಲ್ವಾ, ಈ ಫೋರ್ಹೆಡ್ ಸ್ಕಿನ್ ಏನಂತ ಇರುತ್ತೆ, ಫೋರ್ ಸ್ಕಿನ್, ಸೊ ಇದ್ರ ಮೇಲೆ ಸ್ಪ್ರೇ ಮಾಡಕ್ ಹೋಗ್ಬೇಡಿ. ಈ ಲೆಂತ್ ಏನಿರುತ್ತೆ ಅಲ್ವಾ, ಈ ಲೆಂತ್ ಮಾತ್ರ ಮಧ್ಯದಲ್ಲಿ ನೀವು ಸ್ಪ್ರೇ ಮಾಡಬೇಕು. ಹಾಗೆ ನಿಮ್ಮ ಟೆಸ್ಟಿಕಲ್ಸ್ಗೂ ಸಹ ನೀವು ಅಂದ್ರೆ ನಿಮ್ಮ ವೃಷಣದ ಭಾಗಗಳಿಗೂ ನೀವು ಅದನ್ನ ಟಚ್ ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ನೀವು ಸೆಂಟ್ರಲ್ ಮಾತ್ರ ಅದನ್ನ ಸ್ಪ್ರೇ ಮಾಡಬೇಕು. ಅರ್ಥ ಆಯ್ತು ನಿಮ್ಗೆ ಅಂತ ಅನ್ಕೋತೀನಿ. ಸೆಕ್ಸ್ ಮಾಡೋಕ್ಕಿಂತ ಒಂದು 10 to 15 ಮಿನಿಟ್ಸ್ ಮೊದಲು ನೀವು ಈ ಸ್ಪ್ರೇನ ಯೂಸ್ ಮಾಡಬೇಕು. ಇಲ್ಲ ಯಾರಾದ್ರೂ ನಾವು ರೊಮ್ಯಾನ್ಸ್ ಮಾಡ್ಕೊಂಡು ಸೆಕ್ಸ್ ಮಾಡ್ತೀವಿ ಅನ್ನೋರು ಇದ್ರೆ, ಸೊ ಅಂಥವ್ರು ಏನ್ ಮಾಡ್ಬೇಕಂದ್ರೆ, ಯಾವಾಗ ನೀವು ಫೋರ್ ಪ್ಲೇ ಸ್ಟಾರ್ಟ್ ಮಾಡ್ತೀರಾ, ಸೊ ಅಂಥ ಟೈಮಲ್ಲಿ ಆ ಸ್ಪ್ರೇನ ನೀವು ಹಾಕೊಳ್ಳೋದು ಬೆಟರ್. ಅಂದ್ರೆ ಯಾವಾಗಾದ್ರೂ ಯೂಸ್ ಮಾಡಿ ಒಂದು 10 to 15 ನಿಮಿಷ ಮುಂಚೆ, ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಸ್ಪ್ರೇನ ಯೂಸ್ ಮಾಡಬೇಕು. 3 ಹೈಯೆಸ್ಟ್ ಅಂದ್ರೆ 3 ಸ್ಪ್ರೇ ಅಷ್ಟೇ ನೀವು ಯೂಸ್ ಮಾಡಬೇಕು. ಅಂದ್ರೆ 3 ಸಲ ಪಂಪ್ ಮಾಡೋದು. ಪಂಪ್ ಮಾಡೋದಕ್ಕಿಂತ ಮುಂಚೆ ಹೇಗೆ ನೀವೆಲ್ಲ ಈ ಸಿರಪ್ ಅದೇ ಇದು ಎಲ್ಲ ಶೇಕ್ ಮಾಡ್ತಿರಲ್ವ ಚೆನ್ನಾಗಿ, ಮತ್ತೆ ಈ ಪರ್ಫ್ಯೂಮ್ ಎಲ್ಲ, ಸೊ ಅದೇ ತರನೇ ಈ ಡಿಲೇ ಸ್ಪ್ರೇನು ಸಹ ಚೆನ್ನಾಗಿ ಶೇಕ್ ಮಾಡಿ 1 ನಿಮಿಷ ಫುಲ್ಲು ಶೇಕ್ ಆಗಬೇಕದು. ಸೊ ಶೇಕ್ ಆದಮೇಲೆ ನೀವು 1 ಪಂಪ್ ಅಷ್ಟು ಟ್ರೈ ಮಾಡಿ. ಇನ್ ಕೇಸ್ ಆಗಲಿಲ್ಲ ಅದು ಅಂದರೆ ಅವಾಗ 3 ಪಂಪ್ ಅಷ್ಟೇ ನೀವು ಅದನ್ನು ಟ್ರೈ ಮಾಡಿ. ಇಷ್ಟು ಹೊತ್ತರೆಗೂ ನಾನು ಹೇಳಿದ್ದು ಯೂಸ್ ಮಾಡೋವಂಥದ್ದು. ಇನ್ನು ಯಾವಾಗ ಅದನ್ನು ಬಳಸಬಾರ್ದು ಅಂತ ನೋಡೋದಾದರೆ, ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಏನಿರ್ತಾರೆ, ವೈಫು ಅಥವಾ ನಿಮ್ಮ ಪಾರ್ಟ್ನರ್ ಯಾರಾದರೂ ಇರ್ಬೋದು, ಸೊ ಅವ್ರೇನಾದರೂ ಪ್ರೆಗ್ನೆನ್ಸಿ ಇದ್ದರೆ, ಆಕೆ ಏನಾದರೂ ಗರ್ಭವತಿ ಇದ್ದರೆ, ಇಲ್ಲ ನಿಮ್ಮ ಪಾರ್ಟ್ನರು ಮಗುಗೆ ಹಾಲು ಉಣಿಸ್ತಾ ಇದ್ರೆ, ಅಂದರೆ ಫೀಡಿಂಗ್ ಮಾಡ್ತಾ ಇದ್ರೆ ನಿಮ್ಮ ಪಾಪುಗೆ, ಸೊ ಅಂಥ ಟೈಮಲ್ಲಿ ನೀವು ಈ ಡಿಲೇ ಸ್ಪ್ರೇನ ಯೂಸ್ ಮಾಡಕ್ಕೆ ಹೋಗಿ. ಇನ್ನೊಂದು ಏನು ಮೇಯ್ನ್ ಅಂತ ಅಂದರೆ, ಈ ಸೆಕ್ಸ್ ಸ್ಪ್ರೇನ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಅಂದರೆ ಏನು ಅನ್ಕೋತೀರಾ ಅಂದರೆ, ಯಾರೇ ಆಗಲಿ ಮನುಷ್ಯಂಗೆ ಅದೇ ಇರುತ್ತೆ. ನಾವು ಒಂದು ಯೂಸ್ ಮಾಡೋದ್ರಿಂದ, ಒಂದ್ಸಲ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟು ಟೈಮ್ ಮಾಡ್ತೀವಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡ್ಕೊಂಡ್ರೆ ಏನಾದರೂ ಜಾಸ್ತಿ ಟೈಮ್ ಮಾಡ್ಬೋದಾ ಅಂತ. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ನಾನು ಹೇಳಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಮತ್ತು ತುಂಬ ಯೂಸ್ ಮಾಡೋದಕ್ಕೂ ಹೋಗಬೇಡಿ. ಏನಿರುತ್ತೆ ನ್ಯಾಚುರಲ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೆಲ್ಲ ಜಸ್ಟ್ ಲೈಫಲ್ಲಿ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ ಅನ್ಕೊಳೋರಿಗೆ ಮಾತ್ರ ಅಷ್ಟೇ. ಯಾವಾಗಲೂ ಅದಕ್ಕೆ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡಿ. ಸೊ ಇವತ್ತು ನೀವೆಲ್ಲ ಕೇಳಿದಂಥ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.